ಅಂತೂ ಇಂತೂ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಕಹಳೆ ಇವತ್ತು ಮೊಳಗಲಿದೆ. ಸಂಜೆ ಇವತ್ತು ಪೆರೇಡ್ ನಡೆಯುತ್ತೆ. ಹಾಗಾದ್ರೆ ಸಂಜೆ ನಡೆಯುವಂತಹ ಪೆರೇಡ್ ಯಾವ ರೀತಿ ಆಗಿರುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಇಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ. ಖರ್ಗೆ ಕೋಟೆಯಲ್ಲಿ ಸಂಘದ ಜಯಘೋಷ. ಎಸ್, ಬರೋಬ್ಬರಿ ಒಂದು ತಿಂಗಳ ಬಳಿಕ ಇಂದು ಜೂನಿಯರ್ ಖರ್ಗೆ ಕೋಟೆಯಲ್ಲಿ ಸಂಘದ ಜಯಘೋಷ ಮೊಳಗಲಿದೆ. ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಫೈಟ್ಗೆ ಇಂದಿನ ಪಥಸಂಚಲನ ಕೌಂಟರ್ ಕೊಡಲಿದೆ. ಈ ಪಥಸಂಚಲನದ ಪ್ರಕರಣ ಕಲಬುರಗಿ ಹೈಕೋರ್ಟ್ ಮೆಟ್ಟಿಲೇರಿದೆ. ಅಲ್ಲಿಂದ ತೀರ್ಪು ಕೂಡ ಬಂದಾಗಿದೆ. ಆದ್ರಿಂದ ಇಂದು ಚಿತ್ತಾಪುರ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ. ಇದಕ್ಕಾಗಿ ನಗರದೆಲ್ಲೆಡೆ ಪೊಲೀಸ್ ಪಹರೆ ಕೂಡ ಹೆಚ್ಚು ಮಾಡಲಾಗಿದೆ. ಇಂದಿನ ಆರ್ಎಸ್ಎಸ್ ಪರೇಡ್ಗೆ ಕೋರ್ಟ್ ಹಲವು ಕಂಡೀಷನ್ಗಳನ್ನು ಹಾಕಿದೆ. ಈ ಷರತ್ತುಗಳ ಅನ್ವಯದಲ್ಲೇ ಇಂದಿನ ಪಥಸಂಚಲನ ನಡೆಯಲಿದೆ. ಹಾಗಾದ್ರೆ ಕೋರ್ಟ್ನ ಷರತ್ತುಗಳೇನು ಅನ್ನೋದಾದ್ರೆ, ಖರ್ಗೆ ಕೋಟೆಯಲ್ಲಿ ಆರ್ಎಸ್ಎಸ್ ಪರೇಡ್. ಒಂದು, ಚಿತ್ತಾಪುರದಲ್ಲಿ ಷರತ್ತುಬದ್ಧವಾಗಿ ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ. ಇಂದು ಮಧ್ಯಾಹ್ನ 3:30ರಿಂದ 5:45ರವರೆಗೆ ಆರ್ಎಸ್ಎಸ್ ಪರೇಡ್ ನಡೆಯಲಿದೆ. ಅಲ್ಲದೆ ಈ ಪರೇಡ್ನಲ್ಲಿ ಕೇವಲ 350 ಮಂದಿ ಭಾಗಿಯಾಗಲು ಅವಕಾಶ ಸಿಕ್ಕಿದೆ. ಇದರಲ್ಲಿ ಹೊರ ಜಿಲ್ಲೆಯ ಜನರಿಗೆ ಪಥಸಂಚಲನದಲ್ಲಿ ಅವಕಾಶ ಇಲ್ಲ. ಜೊತೆಗೆ ಪಥಸಂಚಲನದಲ್ಲಿ ಭಾಗಿಯಾಗುವವರ ಮಾಹಿತಿ ಕೂಡ ಕೊಡಬೇಕು. ಪರೇಡ್ನಲ್ಲಿ 300 ಗಣವೇಷಧಾರಿ, 50 ಬ್ಯಾಂಡ್ ಸಿಬ್ಬಂದಿಗೆ ಮಾತ್ರ ಅವಕಾಶ ಇರಲಿದ್ದು, ಜಿಲ್ಲಾಡಳಿತ ಸೂಚಿಸಿದ ಮಾರ್ಗದಲ್ಲೇ ಪಥಸಂಚಲನ ಸಾಗಬೇಕು. ಜೊತೆಗೆ ಪೊಲೀಸರ ಕಾರ್ಯಕ್ಕೆ ಯಾವುದೇ ಅಡ್ಡಿ ಮಾಡಬಾರದು ಹಾಗೂ ಯಾವುದೇ ಅಹಿತಕರ ಘಟನೆ ನಡೆದರೆ ಆಯೋಜಕರೇ ನೇರ ಹೊಣೆ ಎಂಬುದು ಕೋರ್ಟ್ ಷರತ್ತನ್ನು ವಿಧಿಸಿದೆ. ಅಂತೂ ಇಂತೂ ಕಳೆದ ಒಂದು ತಿಂಗಳಿನಿಂದ ನಡೆದಿದ್ದ ಚಿತ್ತಾಪುರ ಪಥಸಂಚಲನದ ಜಟಾಪಟಿ ಪ್ರಕರಣಕ್ಕೆ ಇದೀಗ ಮುಹೂರ್ತ ಫಿಕ್ಸ್ ಆಗಿದೆ. ಹೀಗಾಗಿ ಇಂದು ರಾಜ್ಯದ ಜನರ ಚಿತ್ತ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರ ಚಿತ್ತಾಪುರದತ್ತ ನೆಟ್ಟಿದೆ. ಓಂ ಪ್ರಕಾಶ್ ಎಚ್, 300, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಅಂತೂ ಇಂತೂ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಕಹಳೆ ಇವತ್ತು ಮೊಳಗಲಿದೆ. ಸಂಜೆ ಇವತ್ತು ಪೆರೇಡ್ ನಡೆಯುತ್ತೆ. ಹಾಗಾದ್ರೆ ಸಂಜೆ ನಡೆಯುವಂತಹ ಪೆರೇಡ್ ಯಾವ ರೀತಿ ಆಗಿರುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಇಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ. ಖರ್ಗೆ ಕೋಟೆಯಲ್ಲಿ ಸಂಘದ ಜಯಘೋಷ. ಎಸ್, ಬರೋಬ್ಬರಿ ಒಂದು ತಿಂಗಳ ಬಳಿಕ ಇಂದು ಜೂನಿಯರ್ ಖರ್ಗೆ ಕೋಟೆಯಲ್ಲಿ ಸಂಘದ ಜಯಘೋಷ ಮೊಳಗಲಿದೆ. ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಫೈಟ್ಗೆ ಇಂದಿನ ಪಥಸಂಚಲನ ಕೌಂಟರ್ ಕೊಡಲಿದೆ. ಈ ಪಥಸಂಚಲನದ ಪ್ರಕರಣ ಕಲಬುರಗಿ ಹೈಕೋರ್ಟ್ ಮೆಟ್ಟಿಲೇರಿದೆ. ಅಲ್ಲಿಂದ ತೀರ್ಪು ಕೂಡ ಬಂದಾಗಿದೆ. ಆದ್ರಿಂದ ಇಂದು ಚಿತ್ತಾಪುರ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ. ಇದಕ್ಕಾಗಿ ನಗರದೆಲ್ಲೆಡೆ ಪೊಲೀಸ್ ಪಹರೆ ಕೂಡ ಹೆಚ್ಚು ಮಾಡಲಾಗಿದೆ. ಇಂದಿನ ಆರ್ಎಸ್ಎಸ್ ಪರೇಡ್ಗೆ ಕೋರ್ಟ್ ಹಲವು ಕಂಡೀಷನ್ಗಳನ್ನು ಹಾಕಿದೆ. ಈ ಷರತ್ತುಗಳ ಅನ್ವಯದಲ್ಲೇ ಇಂದಿನ ಪಥಸಂಚಲನ ನಡೆಯಲಿದೆ. ಹಾಗಾದ್ರೆ ಕೋರ್ಟ್ನ ಷರತ್ತುಗಳೇನು ಅನ್ನೋದಾದ್ರೆ, ಖರ್ಗೆ ಕೋಟೆಯಲ್ಲಿ ಆರ್ಎಸ್ಎಸ್ ಪರೇಡ್. ಒಂದು, ಚಿತ್ತಾಪುರದಲ್ಲಿ ಷರತ್ತುಬದ್ಧವಾಗಿ ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ. ಇಂದು ಮಧ್ಯಾಹ್ನ 3:30ರಿಂದ 5:45ರವರೆಗೆ ಆರ್ಎಸ್ಎಸ್ ಪರೇಡ್ ನಡೆಯಲಿದೆ. ಅಲ್ಲದೆ ಈ ಪರೇಡ್ನಲ್ಲಿ ಕೇವಲ 350 ಮಂದಿ ಭಾಗಿಯಾಗಲು ಅವಕಾಶ ಸಿಕ್ಕಿದೆ. ಇದರಲ್ಲಿ ಹೊರ ಜಿಲ್ಲೆಯ ಜನರಿಗೆ ಪಥಸಂಚಲನದಲ್ಲಿ ಅವಕಾಶ ಇಲ್ಲ. ಜೊತೆಗೆ ಪಥಸಂಚಲನದಲ್ಲಿ ಭಾಗಿಯಾಗುವವರ ಮಾಹಿತಿ ಕೂಡ ಕೊಡಬೇಕು. ಪರೇಡ್ನಲ್ಲಿ 300 ಗಣವೇಷಧಾರಿ, 50 ಬ್ಯಾಂಡ್ ಸಿಬ್ಬಂದಿಗೆ ಮಾತ್ರ ಅವಕಾಶ ಇರಲಿದ್ದು, ಜಿಲ್ಲಾಡಳಿತ ಸೂಚಿಸಿದ ಮಾರ್ಗದಲ್ಲೇ ಪಥಸಂಚಲನ ಸಾಗಬೇಕು. ಜೊತೆಗೆ ಪೊಲೀಸರ ಕಾರ್ಯಕ್ಕೆ ಯಾವುದೇ ಅಡ್ಡಿ ಮಾಡಬಾರದು ಹಾಗೂ ಯಾವುದೇ ಅಹಿತಕರ ಘಟನೆ ನಡೆದರೆ ಆಯೋಜಕರೇ ನೇರ ಹೊಣೆ ಎಂಬುದು ಕೋರ್ಟ್ ಷರತ್ತನ್ನು ವಿಧಿಸಿದೆ. ಅಂತೂ ಇಂತೂ ಕಳೆದ ಒಂದು ತಿಂಗಳಿನಿಂದ ನಡೆದಿದ್ದ ಚಿತ್ತಾಪುರ ಪಥಸಂಚಲನದ ಜಟಾಪಟಿ ಪ್ರಕರಣಕ್ಕೆ ಇದೀಗ ಮುಹೂರ್ತ ಫಿಕ್ಸ್ ಆಗಿದೆ. ಹೀಗಾಗಿ ಇಂದು ರಾಜ್ಯದ ಜನರ ಚಿತ್ತ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರ ಚಿತ್ತಾಪುರದತ್ತ ನೆಟ್ಟಿದೆ. ಓಂ ಪ್ರಕಾಶ್ ಎಚ್, 300, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಅಂತೂ ಇಂತೂ
ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಕಹಳೆ ಇವತ್ತು ಮೊಳಗಲಿದೆ. ಸಂಜೆ ಇವತ್ತು ಪೆರೇಡ್ ನಡೆಯುತ್ತೆ. ಹಾಗಾದ್ರೆ ಸಂಜೆ ನಡೆಯುವಂತಹ ಪೆರೇಡ್ ಯಾವ ರೀತಿ ಆಗಿರುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಇಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ. ಖರ್ಗೆ ಕೋಟೆಯಲ್ಲಿ ಸಂಘದ ಜಯಘೋಷ. ಎಸ್, ಬರೋಬ್ಬರಿ 1 ತಿಂಗಳ ಬಳಿಕ ಇಂದು ಜೂನಿಯರ್ ಖರ್ಗೆ ಕೋಟೆಯಲ್ಲಿ ಸಂಘದ ಜಯಘೋಷ ಮೊಳಗಲಿದೆ. ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಫೈಟ್ಗೆ ಇಂದಿನ ಪಥಸಂಚಲನ ಕೌಂಟರ್ ಕೊಡಲಿದೆ. ಈ ಪಥಸಂಚಲನದ ಪ್ರಕರಣ ಕಲಬುರಗಿ ಹೈಕೋರ್ಟ್ ಮೆಟ್ಟಿಲೇರಿದೆ. ಅಲ್ಲಿಂದ ತೀರ್ಪು ಕೂಡ ಬಂದಾಗಿದೆ. ಆದ್ರಿಂದ ಇಂದು ಚಿತ್ತಾಪುರ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ. ಇದಕ್ಕಾಗಿ ನಗರದೆಲ್ಲೆಡೆ ಪೊಲೀಸ್ ಪಹರೆ ಕೂಡ ಹೆಚ್ಚು ಮಾಡಲಾಗಿದೆ. ಇಂದಿನ ಆರ್ಎಸ್ಎಸ್ ಪರೇಡ್ಗೆ ಕೋರ್ಟ್ ಹಲವು ಕಂಡೀಷನ್ಗಳನ್ನು ಹಾಕಿದೆ. ಈ ಷರತ್ತುಗಳ ಅನ್ವಯದಲ್ಲೇ ಇಂದಿನ ಪಥಸಂಚಲನ ನಡೆಯಲಿದೆ. ಹಾಗಾದ್ರೆ ಕೋರ್ಟ್ನ ಷರತ್ತುಗಳೇನು ಅನ್ನೋದಾದ್ರೆ, ಖರ್ಗೆ ಕೋಟೆಯಲ್ಲಿ ಆರ್ಎಸ್ಎಸ್ ಪರೇಡ್. ಒಂದು, ಚಿತ್ತಾಪುರದಲ್ಲಿ ಷರತ್ತುಬದ್ಧವಾಗಿ ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ. ಇಂದು ಮಧ್ಯಾಹ್ನ 3:30ರಿಂದ 5:45ರವರೆಗೆ ಆರ್ಎಸ್ಎಸ್ ಪರೇಡ್ ನಡೆಯಲಿದೆ. ಅಲ್ಲದೆ ಈ ಪರೇಡ್ನಲ್ಲಿ ಕೇವಲ 350 ಮಂದಿ ಭಾಗಿಯಾಗಲು ಅವಕಾಶ ಸಿಕ್ಕಿದೆ. ಇದರಲ್ಲಿ ಹೊರ ಜಿಲ್ಲೆಯ ಜನರಿಗೆ ಪಥಸಂಚಲನದಲ್ಲಿ ಅವಕಾಶ ಇಲ್ಲ. ಜೊತೆಗೆ ಪಥಸಂಚಲನದಲ್ಲಿ ಭಾಗಿಯಾಗುವವರ ಮಾಹಿತಿ ಕೂಡ ಕೊಡಬೇಕು. ಪರೇಡ್ನಲ್ಲಿ 300 ಗಣವೇಷಧಾರಿ, 50 ಬ್ಯಾಂಡ್ ಸಿಬ್ಬಂದಿಗೆ ಮಾತ್ರ ಅವಕಾಶ ಇರಲಿದ್ದು, ಜಿಲ್ಲಾಡಳಿತ ಸೂಚಿಸಿದ ಮಾರ್ಗದಲ್ಲೇ ಪಥಸಂಚಲನ ಸಾಗಬೇಕು. ಜೊತೆಗೆ ಪೊಲೀಸರ ಕಾರ್ಯಕ್ಕೆ ಯಾವುದೇ ಅಡ್ಡಿ ಮಾಡಬಾರದು ಹಾಗೂ ಯಾವುದೇ ಅಹಿತಕರ ಘಟನೆ ನಡೆದರೆ ಆಯೋಜಕರೇ ನೇರ ಹೊಣೆ ಎಂಬುದು ಕೋರ್ಟ್ ಷರತ್ತನ್ನು ವಿಧಿಸಿದೆ. ಅಂತೂ ಇಂತೂ ಕಳೆದ 1 ತಿಂಗಳಿನಿಂದ ನಡೆದಿದ್ದ ಚಿತ್ತಾಪುರ ಪಥಸಂಚಲನದ ಜಟಾಪಟಿ ಪ್ರಕರಣಕ್ಕೆ ಇದೀಗ ಮುಹೂರ್ತ ಫಿಕ್ಸ್ ಆಗಿದೆ. ಹೀಗಾಗಿ ಇಂದು ರಾಜ್ಯದ ಜನರ ಚಿತ್ತ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರ ಚಿತ್ತಾಪುರದತ್ತ ನೆಟ್ಟಿದೆ. ಓಂ ಪ್ರಕಾಶ್ ಎಚ್, ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಅಂತೂ ಇಂತೂ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಕಹಳೆ ಇವತ್ತು ಮೊಳಗಲಿದೆ. ಸಂಜೆ ಇವತ್ತು ಪೆರೇಡ್ ನಡೆಯುತ್ತೆ. ಹಾಗಾದ್ರೆ ಸಂಜೆ ನಡೆಯುವಂತಹ ಪೆರೇಡ್ ಯಾವ ರೀತಿ ಆಗಿರುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಇಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ. ಖರ್ಗೆ ಕೋಟೆಯಲ್ಲಿ ಸಂಘದ ಜಯಘೋಷ. ಎಸ್, ಬರೋಬ್ಬರಿ 1 ತಿಂಗಳ ಬಳಿಕ ಇಂದು ಜೂನಿಯರ್ ಖರ್ಗೆ ಕೋಟೆಯಲ್ಲಿ ಸಂಘದ ಜಯಘೋಷ ಮೊಳಗಲಿದೆ. ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಫೈಟ್ಗೆ ಇಂದಿನ ಪಥಸಂಚಲನ ಕೌಂಟರ್ ಕೊಡಲಿದೆ.